ಇವತ್ತಿನ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಈ ಕೋಮುವಾದಿ ಶಕ್ತಿಗಳು ಬೇರೂರಿವೆ. ಕೋಮುವಾದಿ ಶಕ್ತಿಗಳು ಬೇರೂರಿ ಯಾವ ರೀತಿಯಲ್ಲಿ ಈ ಸಮುದಾಯಗಳು ಸಾವಿರಾರು ವರ್ಷ ಮನುವಾದದಿಂದ ನರಳುತ್ತಿತ್ತೋ ಬಳಲುತ್ತಿತ್ತೋ ಅದೇ ರೀತಿಯ ಒಂದು ಜಾತಿಯ ಶ್ರೇಣೀಕೃತ ವ್ಯವಸ್ಥೆನ ವಾಪಸ್ ತರಬೇಕು ಅನ್ನೋ ಒಂದು ಹುನ್ನಾರ ಇಟ್ಕೊಂಡು ಈ ದೇಶದಲ್ಲಿ ಮನುವಾದವನ್ನ ಬಿತ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾಗಿ ಯಾವುದೇ ಒಂದು ಪಕ್ಷ ಸಂವಿಧಾನವನ್ನು ಒಪ್ಕೊಂಡು ಸಂವಿಧಾನವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ದೇಶದಲ್ಲಿ ನಿಂತಿದೆಯೋ ಆ ಎಲ್ಲಾ ಪಕ್ಷಗಳಿಗೂ ನಮ್ಮ ಸಹಕಾರ ಇರುತ್ತೆ, ನಮ್ಮ ಸಹಮತ ಇರುತ್ತೆ. ಈ ಚುನಾವಣೆಯಲ್ಲಿ ಕೂಡ ನಾವು ರಾಜ್ಯ ಎಲ್ಲ ಪ್ರವಾಸ ಮಾಡಿ ಮತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ಸಮುದಾಯದವ್ರನ್ನು ಒಂದು ಕಡೆ ಒಗ್ಗಟ್ಟು ಮಾಡಿ ಒಂದು ಅಂಬ್ರೆಲಾ ಕೆಳಗಡೆ ತಂದು ಇವ್ರನ್ನೆಲ್ಲ ಸಂಘಟಿತರನ್ನಾಗಿ ಮಾಡಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಮತಗಳನ್ನ ಕೊಡಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಧನ್ಯವಾದಗಳು. ಈ ದೇಶದ ಮೂಲ ನಿವಾಸಿ ದಲಿತ ಸಮುದಾಯದಲ್ಲಿ ಎಲ್ಲ ವರ್ಗದ ಬಡವರು, ನಿರ್ಗತಿಕರು ಹಾಗೂ ಅಸಹಾಯಕರು ಹಾಗೂ ಕೂಲಿ ಕಾರ್ಮಿಕರು ಹಾಗೂ ಎಲ್ಲ ವರ್ಗದ ಮಹಿಳೆಯರ ವಿಮೋಚನೆಯನ್ನು ಮಾಡಿ ಸಾವಿರಾರು ಶೋಷಿತ ಸಮುದಾಯಗಳಿಗೆ ಮಾನವ ಹಕ್ಕುಗಳನ್ನು ಕೊಟ್ಟಂತ ಮಹಾನ್ ಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಶಿಕ್ಷಣ ಪ್ರೇಮಿ, ಭಾರತ ರತ್ನ ಭೀಮ್ರಾವ್ ರಾಮ್ಜಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟವ್ರೆ. ಈ ಸಂವಿಧಾನವನ್ನ ನಾಶ ಮಾಡ್ಬೇಕಂತ ಕೊಟ್ಟಿರೋಂತ ಮನುವಾದಿ ಸರ್ಕಾರಕ್ಕೆ ನಮ್ಮ ಮತ ಇಲ್ಲ. ಬಹುಮತ ನಮ್ಮ ಏನು ಹಿಂದುಳಿದ ವರ್ಗ, ಬಡವರು, ದಲಿತರು ಇವ್ರಿಗೆ ಮಾತ್ರ ನಮ್ಮ ಓಟು ಮತ ಇದೆ. ಹಾಗಾಗಿ ಸರ್ವರಿಗೂ ಸಮಬಾಳು ಅಂತ ಹೇಳಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ನಮ್ಮ ಮತವನ್ನು ಕೊಡ್ತಾ ಇದೀವಿ. ಹಾಗಾಗಿ ಇದನ್ನ ಅರ್ಥ ಮಾಡ್ಕೋಬೇಕು ದಲಿತರು ಅಂತ ಹೇಳಿ ನನ್ನ 2 ಮಾತು ಆಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಭೀಮ್ ವಂದನೆಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ನನ್ನ ಒಂದು ಧೋರಣೆ ಏನಂದ್ರೆ, ಇವಾಗ ಈ ಬಿಜೆಪಿಯವರು ಎಲ್ಲ ಆಶ್ವಾಸನೆಗಳನ್ನು ಅವಾಗ ಹೇಳಿದ್ರು, ಏನು 15 ಲಕ್ಷ ಕೊಡ್ತೀವಿ, ಕೊಟ್ರ 2 ಕೋಟಿ ಜಾಬ್ ಸೃಷ್ಟಿ ಮಾಡ್ತೀವಿ ಏನ್ರಿ, ಕೊಟ್ರ ಎಲ್ಲ ಬೆಲೆ ಏರಿಕೆ ಏರ್ಸಿದ್ದಾರೆ, ಏನಾದ್ರು ಮಾಡಿದ್ರ? ಏನು ಇಲ್ಲ. ಸುಮ್ನೆ ಬರೀ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಜನರನ್ನ ದಿಕ್ ತಪ್ಪಿಸ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ಕಿಚ್ಚನ್ನು ಹತ್ತಿಸ್ತಾ ಇದ್ದಾರೆ. ಬರೀ ಜೈ ಶ್ರೀರಾಮ್ ಅಂತ ಹೆಸರು ಹೇಳ್ಕೊಂಡು ಪವರ್ ಬಂದು ಮತ್ತೆ ಸಂವಿಧಾನನ ಕಿತ್ತೆಸೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತೆ ಪ್ರಜಾಪ್ರಭುತ್ವನ ಕಿತ್ತೆಸೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೋದಿ ಏನ್ ಹೇಳ್ತಾನೆ, ನಾನೇ ಗ್ಯಾರಂಟಿ, ಮೋದಿನೇ ಗ್ಯಾರಂಟಿ ಅಂತಾನೆ. ಎಷ್ಟು ಸಾಲ ತಂದಿದ್ದಾರೆ? 56 ಲಕ್ಷ ಕೋಟಿ ಇದ್ದಿದ್ದು ಇವಾಗ ದುಪ್ಪಟ್ಟು, ಇನ್ನೇನು 3 ಪಟ್ಟು ಆಗುತ್ತೆ. ಬರೀ ಇದು ದೇಶನ ಸಾಲದಲ್ಲಿ ಕೂಡಿಸಿ ಜನಗಳಿಗೆ ನಿರುದ್ಯೋಗ, ಬೆಲೆ ಏರಿಕೆ, ಮತ್ತೆ ಉದ್ಯೋಗ ಸೃಷ್ಟಿ ಇಲ್ಲ, ಈ ತರ ಎಲ್ಲ ಮಾಡಿ ಜನಗಳ ದಿಕ್ಕು ತಪ್ಪಿಸ್ತಾ ಇದ್ದಾನೆ. ಸೊ ನಮ್ಮ ಒಂದು ಧೋರಣೆ ಏನು ಅಂದ್ರೆ, ಆಮೇಲೆ ನಮ್ದು ಕಾಂತರಾಜ್ ವರದಿ ಪ್ರಕಾರ ಶೋಷಿತ ಸಮುದಾಯಗಳಲ್ಲೇ 80% ಮೇಲಿದೆ. ನಾವೆಲ್ಲ ಒಗ್ಗಟ್ಟಾಗಿ ಒಂದೇ ಧ್ವನಿಯಾಗಿ ಕೆಲಸ ಮಾಡಿ ಈ ಸರಿ ಬಿಜೆಪಿನ ಕಿತ್ತೊಸೆಯೋದೇ ನಮ್ಮ ಒಂದು ಧೋರಣೆ. ಅದನ್ನ ನಾವು ಖಂಡಿತ ಮಾಡ್ತೀವಿ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ.